ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಕುರುವಂಕ ಗ್ರಾಮದಲ್ಲಿ ಕಳೆದ 20 ದಿವಸಗಳಿಂದ ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು, ಕುರುವಂಕ ಗ್ರಾಮಸ್ಥರು ಸೆಸ್ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರಿತಪಿಸುತ್ತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡಿ ನೀರನ್ನು ತರುವಂತಹ ಪರಿಸ್ಥಿತಿ ಕುರುವಂಕ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ವಿದ್ಯುತ್ ಸಂಪರ್ಕ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಕುರುವಂಕ ಗ್ರಾಮದಲ್ಲಿ 20 ದಿನದಿಂದ ಕರೆಂಟ್ ಬರ್ತಾ ಇಲ್ಲ. ಎಲ್ಲ ಜೈಗಳಿಗೆ ಎಡಬಲಿಗಳಿಗೆ ಈಗ ಕಂಪ್ಲೇಂಟ್ ಮಾಡಿದ್ರೆ ನಾಳೆ ಕೊಡಿಸ್ತೀವಿ, ನಾಡದ್ದು ಕೊಡಿಸ್ತೀವಿ, ಸರಿ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಇಲ್ಲಿ ದನ ಕರುಗಳಿಗೆ ನೀರಿಲ್ಲ, ಮನೇಲಿ ಪಾತ್ರೆ ತೊಳೆಯೋಕ್ಕೆ, ಸ್ನಾನ ಮಾಡೋಕ್ಕೆ ನೀರಿಲ್ಲ. ನಮಗೆ ನೀರಿಲ್ಲದೆ ಒಂದು ವಾರದಿಂದನೂ 20 ದಿನದಿಂದನೂ ನಾವು ಸ್ನಾನನೇ ಮಾಡಿಲ್ಲ ಕರೆಕ್ಟಾಗಿ. ಕೆರೆಗಳ ತಕ್ಕ ಹೋಗಿ ನೀರು ತಗೊಬರೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಕೇಳಿದರೆ ತಾಲೂಕು ಆಡಳಿತದಲ್ಲಿ ಅಲ್ಲಿ ಇವ್ರು KEB ಅವರಲ್ಲಿ ಕರೆಕ್ಟಾಗಿ ಯಾರೂ ಸ್ಪಂದಿಸ್ತಿಲ್ಲ. ಇದಕ್ಕೆ ನಮಗೆ ಕರೆಕ್ಟಾಗಿ ನೀರು ಬೇಕು, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಬೇಕು. ಇವ್ರನ್ನ ಸ್ಪಂದಿಸಿ ನಮಗೆ ಈ ಒಂದು ಬರಲಿಲ್ಲ ಅಂದರೆ ನಾವು KEB ಮುಂದಕ್ಕೆ ಖಾಲಿ ಬಿಂದಿಗೆಗಳನ್ನ ತಗೊಬಂದು ದನಗಳ ಕರುಗಳು ತಗೊಬಂದು ಪ್ರತಿಭಟನೆಗೆ ಬಂದು ನಿಂತ್ಕೊತೀವಿ ಎಲ್ಲರೂ. ಇನ್ನು ನಾಳೆ 20ರೊಳಗೆ ನಮಗೆ ಕರೆಂಟಿಂದು ಸಾಲ್ವ್ ಮಾಡಿ ಕೊಡ್ಬೇಕು. ನಮ್ಗೆ ಇವಾಗ ಕರೆಂಟ್ ಬಂದಿಲ್ಲ. ನಾವು ತುಂಬ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಲೈನ್ ಮ್ಯಾನ್ಗಳಲ್ಲಿ ಜೈಯಲ್ಲಿ ಬರೀ ಡಬಲ್ ಯಾರೂ ಸ್ಪಂದಿಸ್ತಾ ಇಲ್ಲ. ನಾವೇನು ಹೇಳಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ದಾರೆ. ಒಬ್ಬರು 20 ದಿನ ಯಾರೂ ಇಲ್ಲಿ ಬಂದು ಗಮನ ಹರಿಸಿಲ್ಲ. ನಾವು ಹೋಗಿ ಖುದ್ದಾಗಿ ಆಫೀಸ್ಗೆ ಭೇಟಿ ನೀಡಿ ಕಂಪ್ಲೇಂಟ್ ಮಾಡಿದೋ. ಅವ್ರು ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು, ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಎಷ್ಟು ಜೈಗೆ ಹೋಗಿ ಕೇಳಿದ್ದಕ್ಕೆ ಫೋನ್ ಎತ್ತಲ್ಲ, ಸ್ಪಂದಿಸಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ತಿರ್ತಾರೆ. ನಾವು ಯಾರಿಗೆ ಕಂಪ್ಲೇಂಟ್ ಕೊಟ್ಟರು ಸ್ಪಂದಿಸ್ತಾ ಇಲ್ಲ. ನಮಗೆ ನೀರು ಬೇಕು, ಪವರ್ ಬೇಕು, ಕರೆಂಟ್ ಬೇಕು.